ಈಗ ಕಾಲ್ತುಳಿತ ಆಗಿ ಬಹಳ ತಿಂಗಳುಗಳೇ ಕಳೆದೋಗಿದೆ. ನಾವು ವಿಧಾನಸಭೆಯಲ್ಲೂ ಕೂಡ ಇದಕ್ಕೆ ಸರ್ಕಾರ ನೇರ ಕಾರಣ ಅಂತ ಹೇಳಿದ್ರಿ. ಈಗ ವರದಿನಲ್ಲೇ ಎಲ್ಲ ಕ್ಲೀನ್ ಚಿಟ್ಗಳು ಕೊಟ್ಬಿಟ್ಟಿದ್ದಾರೆ. ಅವತ್ತು ಕಮಿಷನರ್ನವ್ರನ್ನ ಸಸ್ಪೆಂಡ್ ಮಾಡಿದ್ರಿ, ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರಿ. ಸಸ್ಪೆಂಡ್ ಆಗ್ಬೇಕಾಗಿದ್ದವರು ಯಾರ ಡಯಾಸ್ ಮೇಲೆ ಕೂತಿದ್ರಲ್ಲ, ಹೆಂಡತಿ ಮಕ್ಕಳು ಅವ್ರ ಬಂಧುಗಳ ಜೊತೆ ಫೋಟೋ ಶೋ ಮಾಡಕ್ಕೆ ನಿಂತಿದ್ರಲ್ಲ, ಅವ್ರ ಮೇಲೆ ಕ್ರಮ ಆಗ್ಬೇಕಾಗಿತ್ತು. ಅವ್ರ ಮೇಲೆ ಯಾವುದು ಕೇಸೇ ಆಗಲಿಲ್ಲ. ಅಧಿಕಾರಿಗಳ ಮೇಲೆ ಕೇಸ್ ಮಾಡಿದ್ರಿ. ಈಗ ಅಧಿಕಾರಿಗಳು ಎಲ್ಲ ನಿರಪರಾಧಿ ಆದ್ರೆ ಹಂಗಾರೆ ಅಪರಾಧಿಗಳ್ಯಾರು? ಈ ಸಾವಿಗೆ ನ್ಯಾಯ ಎಲ್ಲಿದೆ? ಈ 11 ಜನ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಎಲ್ಲಿದೆ? ಇದನ್ನ ಕಾಂಗ್ರೆಸ್ ಅವರು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇದನ್ನ 100% CBI ತನಿಖೆಗೆ ಕೊಡ್ತೀರಿ. ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು, ಯಾರ್ಯಾರು 2 ಕಡೆ ಫಂಕ್ಷನ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು, ಡ್ಯಾಶ್ ಮೇಲೆ ಗವರ್ನರ್ ಇದ್ದು ಡ್ಯಾಶ್ ಮೇಲೆ ಲಿಮಿಟೆಡ್ 10 ಜನದ ಮೇಲೆ ಎಕ್ಸ್ಟ್ರಾ ಇರಂಗಿಲ್ಲ, ಅಲ್ಲಿ 200 ಜನ ಹೆಂಗೆ ಕೊಟ್ರು, IAS ಅಧಿಕಾರಿಗಳೆಲ್ಲ ಡ್ಯಾಶ್ ಮೇಲೆ ಇದ್ರಲ್ಲ, ಯಾರನ್ನ ಒಬ್ಬರ ಮೇಲೆ ಕ್ರಮ ಆಗಿದೆಯಾ? ಮೊಮ್ಮಕ್ಕಳು ಅದು ಡ್ಯಾಶ್ ಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ನಿಂತಿದ್ರಲ್ಲ, ಅವ್ರೇನು ಪ್ರೋಟೋಕಾಲ್ ಇದೆಯಾ? ಪ್ರೋಟೋಕಾಲ್ ಇಲ್ಲದೆ ಬಂದಿದ್ದವ್ರಿಗೆ ಏನು ಕ್ರಮ ಇಲ್ಲ. ಪೊಲೀಸರ ಮೇಲೆ ಕ್ರಮ ಆಗಿ ಇವಾಗ ಕಣ್ಣೊರೆಸತ್ತೆ ಮಾಡಿ ಅವ್ರ ಮೇಲೂ ವಾಪಸ್ ತೆಗ್ದಿದ್ದೀರ. ಅಂದ್ರೆ ಈ 11 ಜನ ಸಾವು ಆಯ್ತಲ್ಲ, ಕಾರಣನೇ ಇಲ್ಲ, ಯಾರು ಕಾರಣ ಅಲ್ಲ ಅಂತ ಸರ್ಕಾರ ಹೇಳಕ್ಕೆ ಹೊರಟಿದೆ. ಇದು ನಾಡಿನ ಜನತೆಗೆ, ಅದರಲ್ಲೂ ಯುವ ಜನತೆಗೆ ಮಾಡಿದಂತ ದ್ರೋಹ. ಇದು ಕಾಂಗ್ರೆಸ್ ಅವರ ದ್ರೋಹ. ಇದನ್ನ ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಈಗ ಕಾಲ್ತುಳಿತ ಆಗಿ ಬಹಳ ತಿಂಗಳುಗಳೇ ಕಳೆದೋಗಿದೆ. ನಾವು ವಿಧಾನಸಭೆಯಲ್ಲೂ ಕೂಡ ಇದಕ್ಕೆ ಸರ್ಕಾರ ನೇರ ಕಾರಣ ಅಂತ ಹೇಳಿದ್ರಿ. ಈಗ ವರದಿನಲ್ಲೇ ಎಲ್ಲ ಕ್ಲೀನ್ ಚಿಟ್ಗಳು ಕೊಟ್ಬಿಟ್ಟಿದ್ದಾರೆ. ಅವತ್ತು ಕಮಿಷನರ್ನವ್ರನ್ನ ಸಸ್ಪೆಂಡ್ ಮಾಡಿದ್ರಿ, ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರಿ. ಸಸ್ಪೆಂಡ್ ಆಗ್ಬೇಕಾಗಿದ್ದವರು ಯಾರ ಡಯಾಸ್ ಮೇಲೆ ಕೂತಿದ್ರಲ್ಲ, ಹೆಂಡತಿ ಮಕ್ಕಳು ಅವ್ರ ಬಂಧುಗಳ ಜೊತೆ ಫೋಟೋ ಶೋ ಮಾಡಕ್ಕೆ ನಿಂತಿದ್ರಲ್ಲ, ಅವ್ರ ಮೇಲೆ ಕ್ರಮ ಆಗ್ಬೇಕಾಗಿತ್ತು. ಅವ್ರ ಮೇಲೆ ಯಾವುದು ಕೇಸೇ ಆಗಲಿಲ್ಲ. ಅಧಿಕಾರಿಗಳ ಮೇಲೆ ಕೇಸ್ ಮಾಡಿದ್ರಿ. ಈಗ ಅಧಿಕಾರಿಗಳು ಎಲ್ಲ ನಿರಪರಾಧಿ ಆದ್ರೆ ಹಂಗಾರೆ ಅಪರಾಧಿಗಳ್ಯಾರು? ಈ ಸಾವಿಗೆ ನ್ಯಾಯ ಎಲ್ಲಿದೆ? ಈ 11 ಜನ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಎಲ್ಲಿದೆ? ಇದನ್ನ ಕಾಂಗ್ರೆಸ್ ಅವರು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇದನ್ನ 100% CBI ತನಿಖೆಗೆ ಕೊಡ್ತೀರಿ. ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು, ಯಾರ್ಯಾರು 2 ಕಡೆ ಫಂಕ್ಷನ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು, ಡ್ಯಾಶ್ ಮೇಲೆ ಗವರ್ನರ್ ಇದ್ದು ಡ್ಯಾಶ್ ಮೇಲೆ ಲಿಮಿಟೆಡ್ 10 ಜನದ ಮೇಲೆ ಎಕ್ಸ್ಟ್ರಾ ಇರಂಗಿಲ್ಲ, ಅಲ್ಲಿ 200 ಜನ ಹೆಂಗೆ ಕೊಟ್ರು, IAS ಅಧಿಕಾರಿಗಳೆಲ್ಲ ಡ್ಯಾಶ್ ಮೇಲೆ ಇದ್ರಲ್ಲ, ಯಾರನ್ನ ಒಬ್ಬರ ಮೇಲೆ ಕ್ರಮ ಆಗಿದೆಯಾ? ಮೊಮ್ಮಕ್ಕಳು ಅದು ಡ್ಯಾಶ್ ಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ನಿಂತಿದ್ರಲ್ಲ, ಅವ್ರೇನು ಪ್ರೋಟೋಕಾಲ್ ಇದೆಯಾ? ಪ್ರೋಟೋಕಾಲ್ ಇಲ್ಲದೆ ಬಂದಿದ್ದವ್ರಿಗೆ ಏನು ಕ್ರಮ ಇಲ್ಲ. ಪೊಲೀಸರ ಮೇಲೆ ಕ್ರಮ ಆಗಿ ಇವಾಗ ಕಣ್ಣೊರೆಸತ್ತೆ ಮಾಡಿ ಅವ್ರ ಮೇಲೂ ವಾಪಸ್ ತೆಗ್ದಿದ್ದೀರ. ಅಂದ್ರೆ ಈ 11 ಜನ ಸಾವು ಆಯ್ತಲ್ಲ, ಕಾರಣನೇ ಇಲ್ಲ, ಯಾರು ಕಾರಣ ಅಲ್ಲ ಅಂತ ಸರ್ಕಾರ ಹೇಳಕ್ಕೆ ಹೊರಟಿದೆ. ಇದು ನಾಡಿನ ಜನತೆಗೆ, ಅದರಲ್ಲೂ ಯುವ ಜನತೆಗೆ ಮಾಡಿದಂತ ದ್ರೋಹ. ಇದು ಕಾಂಗ್ರೆಸ್ ಅವರ ದ್ರೋಹ. ಇದನ್ನ ರಾಜ್ಯದ ಜನ